ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಿರಿಯರಾದ ಬನ್ನಂಜೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಮಲ್ಲೆಪುರಂ ವೆಂಕಟೇಶ್ ಅವರ ಸ್ವತಃ ಆಧ್ಯಾತ್ಮ ಚಿಂತಕಿಯಾದಂಥ ವೀಣಾ ಅಕ್ಕನವರ ಮಾರ್ಗದರ್ಶನದಲ್ಲಿ ಈ ಒಂದು ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಸುಮಾರು 40 ಕಡೆ ಆಚರಣೆ ಮಾಡಬೇಕು. ಬನ್ನಂಜೆ ಅವರ ಜೀವಮಾನದಲ್ಲಿ ಅವರು ಇರೋವರೆಗೆ ಎಲ್ಲೆಲ್ಲಿ ಅವರ ಪ್ರವಚನಗಳು ನಡೀತಾ ಇತ್ತೋ, ಶಿಷ್ಯವರ್ಗ ಇದೆಯೋ, ಅಭಿಮಾನಿ ಬಳಗ ಇದೆಯೋ, ಆ ಎಲ್ಲರ ಹರಕೆಯಂತೆ ಮೇಳ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅವರು ಅವಕಾಶ ಕೊಟ್ಟರು. ಇದು 8ನೇ ಕಾರ್ಯಕ್ರಮ. ಪ್ರಾರಂಭ ಅವರ ಮೂಲಸ್ಥಾನ ಉಡುಪಿಯಿಂದ ಪ್ರಾರಂಭಿಸೂರು, ನಾಳೆ ಕಲಬುರಗಿಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಬನ್ನಂಜೆಯವರ ಬಗ್ಗೆ ಹೇಳುವಂಥ ದೊಡ್ಡ ವ್ಯಕ್ತಿತ್ವವಾಗಲಿ ಅಥವಾ ಅವರ ಒಂದು ಜೀವನವನ್ನು ಭಾಳ ಹತ್ತಿರದಂತ ನೋಡಿದಂಥ ವ್ಯಕ್ತಿಯಾಗಲಿ ನಾನಲ್ಲ. ಆದರೆ ಹೋದ ವರ್ಷ ಯಾವುದೋ ಒಂದು ಪತ್ರಿಕೆಯವರು ನಾನು ಕೇಳಿದರು, ಈ ಗುರುಪೂಜೆ ಉತ್ಸವದ ಬಗ್ಗೆ ಬಂದಾಗ ಗುರುವಂದನಾ ಕಾರ್ಯಕ್ರಮದ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಒಂದು ಪತ್ರಿಕೆಯವರು ನನಗೆ ಹಾಗೆ ಆನ್ಲೈನ್ ಇಂಟರ್ವ್ಯೂ ಮಾಡಿದರು. ಗುರುಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಗುರುಗಳು ಯಾರು ಅಂತ. ಅದರ ಸಬ್ಜೆಕ್ಟ್ ಏನು ಅಂದರೆ ಇಂಟರ್ನೆಟ್ ಗುರುಗಳು ಅಂತ. ನೇರವಾಗಿ ಗುರುತ್ವವನ್ನು ಸ್ವೀಕಾರ ಮಾಡಿ ಅಥವಾ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಪಾಠ ಪ್ರವಚನ ಕೇಳಿ ಅವರಿಂದ ಕಲಿತವನು ನಾನಲ್ಲ. ಆದರೆ ನನ್ನ ಇಡೀ ಜೀವನದಲ್ಲಿ ಯಾರದಾದರೂ ಪ್ರಭಾವ ಆಗಿದ್ದರೆ ನಮ್ಮ ದಿವಂಗತ ಅಂದರೆ ನನ್ನ ತಂದೆಯವರಾದ ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿಯವರ ತರುವಾಯ ಅದು ಬನ್ನಂಜೆ ಗೋವಿಂದಾಚಾರ್ಯದು ಅಂತ ಹೇಳಲಿಕ್ಕೆ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪತ್ರಿಕೆಯಲ್ಲಿ ಮುದ್ರಣನೂ ಆಯಿತು, ನಂತರ ಸಾಕಷ್ಟು ಜನರು ಅದಕ್ಕೆ ಕಮೆಂಟ್ ಮಾಡಿ ಕಾಲ್ ಮಾಡಿ ಹೇಳಿದರು. ಇವತ್ತಿಗೂ ನಾವು ಗುರುಗಳು ಇಲ್ಲ ಅಂತ ಭಾವಿಸುವ ಅವಶ್ಯಕತೆ ಇಲ್ಲ. ಯಾಕೆ ಕನೆಕ್ಟ್ ಆದದ್ದು ಮಾತ್ರ ವಿಶ್ವದಾದ್ಯಂತ ಅವರ ಶಿಷ್ಯವರ್ಗ ಇವತ್ತಿದೆ. ನಮಗೊಂದು ಸೌಭಾಗ್ಯ, ಈ ಕಾರ್ಯಕ್ರಮದ ಮೂಲಕ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಆ ಒಂದು ಕುಟುಂಬದವರಿಗೂ ಮತ್ತು ಆ ಪ್ರತಿಷ್ಠಾನದವರಿಗೂ ಪ್ರಪ್ರಥಮವಾಗಿ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ ಅರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಮಂತ್ರಿಗಳು, ಜನಪರ ಆಡಳಿತವನ್ನು ಮಾಡತಕ್ಕಂಥ ನನ್ನ ವೈಯಕ್ತಿಕವಾಗಿ ಬಹಳ ಆತ್ಮೀಯರು ಆದಂಥ ಸನ್ಮಾನ್ಯ NS ಬೋಸರಾಜ್ ಅವರಿಗೆ ನಾನು ಮಾತಾಡಿದಾಗ ಅವರಂದರು, ಇಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಾವು ಕಾರ್ಯಕ್ರಮ ಮಾಡ್ತಾ ಇರಿ ಅಂದೋದೇ ಭಾಳ ಒಂದು ನನಗೆ ಭಾಳ ಸಂತೋಷ ಕೊಡ್ತಕ್ಕಂಥ ವಿಷಯ. ಜೊತೆಗೆ 30-32 ವರ್ಷ ರಾಯಚೂರು ಜೊತೆಗೆ ಅವರ ಅವಿನಾಭಾವ ಸಂಬಂಧ ಏನಿತ್ತು ಅದನ್ನು ನೆನೆಸ್ಕೊಳ್ತಕ್ಕಂಥ ಎಲ್ಲ ಜನರ ಜೊತೆ ಭೇಟಿಯಾಗ ಅವಕಾಶ ಇವತ್ತು ಸಿಗತ್ತೆ. ಹಾಗಾಗಿ ನಿನ್ನೆ ತಾನೇ ರಾತ್ರಿ 10 ಗಂಟೆವರೆಗೆ ಬೆಳಗಾವಿನ ವಿಧಾನ ಪರಿಷತ್ತಿನ ಸಭೆಯಲ್ಲಿ ಅವರಿದ್ದರು. ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಬಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮದ ಮಧ್ಯೆ ಇರಬೇಕು ಅನ್ನೋ ಅಭಿಮಾನದಿಂದ ಅವರು ನಮ್ಮ ಮಧ್ಯೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿಯೂ ನಮ್ಮ 3 ಸಂಘಟನೆಗಳ ಪರವಾಗಿ ಮೊನ್ನೆ NS ಬೋಸರಾಜ್ ಸಚಿವರು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ, ಕರ್ನಾಟಕ ಸರ್ಕಾರ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಸಂಸದರು, ಜನಪ್ರಿಯ ಸಂಸದರು ಅಂತ ಹೇಳ್ಬೋದು, ಜನಪ್ರಿಯ ಆಡಳಿತಗಾರರು ಅಂತ ಹೇಳ್ಬೋದು. 30 ವರ್ಷಕ್ಕೂ ಹೆಚ್ಚು ನಮ್ಮಲ್ಲಿ ಸೀನಿಯರ್ IAS ಆಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ರಾಯಚೂರು ಜೊತೆ ಅವರ ಅವಿನಾಭಾವ ಸಂಬಂಧನೂ ಹಾಗೇನೆ. ಅವರು ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದದ್ದು 3 ವರ್ಷ. ಅವರ ಆ ಆಡಳಿತದೊಂದಿಗೆ ರಾಯಚೂರು ಜೊತೆ ಇವತ್ತಿಗೂ ಅದೇ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಅವರ ಜನಪ್ರಿಯತೆಯ ಸಾಕ್ಷಿ. ಮತ್ತು ಅವರ ಸರ್ವಿಸ್ ಮುಗಿದ ತಕ್ಷಣ ಬಂದು ಇಲ್ಲಿ ಪಾರ್ಲಿಮೆಂಟ್ ಗೆಲ್ಲಬೇಕು ಅಂದ್ರೆ ಹುಡುಗಾಟಿಗೆ ಅಲ್ಲ. 40-50 ವರ್ಷ ದುಡಿದವರು ಅದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಜನಪ್ರಿಯತೆಗೆ ಅವರು ಇವತ್ತು ಲೋಕಸಭಾ ಸದಸ್ಯರಾಗಿ ರಾಯಚೂರಿನಿಂದ ಗೆದ್ದು ನಮ್ಮ ಮಧ್ಯೆ ಇದ್ದಾರೆ. ಅವ್ರಿಗೂ ನಿನ್ನೆ ತಾನೇ ಪಾರ್ಲಿಮೆಂಟ್ ಮುಗಿದಿದೆ. ನಿನ್ನೆ ಮಧ್ಯಾಹ್ನ ಡೆಲ್ಲಿ ಬಿಡ್ತಾ ಕಾಲ್ ಮಾಡಿದರು. ನಾನು ತಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಯಾಕೆಂದರೆ ಅಂಥ ಹಿರಿಯರ ಒಂದು ನೆನಪನ್ನು ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ಮಾಡೋದೇ ನನ್ನ ಸೌಭಾಗ್ಯ ಅಂಥೇಳಿ ಬಂದಿದ್ದಾರೆ. ಮಾನ್ಯ G. ಕುಮಾರ್ ನಾಯಕ್ ಸಂಸದರು ರಾಯಚೂರು, ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.
ಕರ್ನಾಟಕದ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಪತಿಗಳಾಗಿ ಮಾರ್ಗದರ್ಶನ ಮಾಡಿದವರು, ಆಡಳಿತ ನಡೆಸಿದವರು ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ರಾಯಚೂರಿಗೆ ಬಯಸ್ತೇನೆ. ಹಾಗೆಯೇ ವೀಣಾ ಅಕ್ಕನವರು ನಮ್ಮೆಲ್ಲರ ಮಾರ್ಗದರ್ಶಕಿ, ತಂದೆಯವರ ತರುವಾಯ ಸ್ವತಃ ಅದೇ ಹಾದಿಯಲ್ಲಿ ಸಾಕಷ್ಟು ಸಾವಿರಾರಲ್ಲ ಲಕ್ಷಾವಧಿ ಶಿಷ್ಯರಿಗೆ, ಅಭಿಮಾನಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತಿಗೂ ಅವರು ಅಂದರೆ ಮುಟ್ಟದಂಥ ವಿಷಯಗಳಿಲ್ಲ. ವಿಶೇಷವಾಗಿ ದಾಸ ಸಾಹಿತ್ಯದ ಜೊತೆಗೆ ವಚನ ಸಾಹಿತ್ಯದ ಬಗ್ಗೆನೂ ಅಷ್ಟೇ ಪ್ರೌಢಿಮೆಯಿಂದ ಅವರ ಪ್ರವಚನಗಳು ನಡೀತವೆ. ಅವರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ವಿಶೇಷ ಭಾಷಣಕಾರರಾಗಿ 3 ಜನ ಪ್ರಮುಖರು ಬಂದಿದ್ದಾರೆ. ಶ್ರೀ ರೋಹಿತ್ ಚಕ್ರತೀರ್ಥ ಅವರು, ನಮ್ಮ ಕನ್ನಡ ನಾಡಿಯ ಹಿರಿಯ ಚಿಂತಕರು, ನಾನು ಕಂಡಂತೆ ಬನ್ನಂಜೆ ಅನ್ನೋ ವಿಷಯವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈಗಾಗಲೇ ನಮ್ಮ ಮಧ್ಯೆ ಭಾರತ ಸಾಹಿತ್ಯಕ್ಕೆ ಬನ್ನಂಜೆಯವರ ಕೊಡುಗೆ ಈ ವಿಚಾರವನ್ನು ಈಗಾಗಲೇ ನಮ್ಮ ವಿಜಯ ಸಿಂಹಾಚಾರ್ಯರು ಹಂಚಿಕೊಂಡಿದ್ದಾರೆ. ಅವರಿಗೂ ವಿಶೇಷವಾಗಿ ಸಾಂದರ್ಭಿಕವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಅದರ ಜೊತೆಗೆ ವಾಸು ಪ್ರೈಮರಿ ಸ್ಕೂಲ್ ಹೈಸ್ಕೂಲಲ್ಲಿ ಪೇಜಾವರ ಹಿರಿಯ ಶ್ರೀಗಳವರ ಕಾರ್ಯದರ್ಶಿಗಳಾಗ 5 ವರ್ಷ ಕೆಲಸ ಮಾಡಿದವರು. ಇವತ್ತು ಅವರು ದೇಹಾಲಸ್ಯದಿಂದ ಬಂದಿಲ್ಲ ಅಂತ ಅನ್ಸುತ್ತೆ. ಅವ್ರ ಮಗ ಲಕ್ಷ್ಮೀನಾರಾಯಣ ಅವ್ರ ನಡಿಗೆ ಕಷ್ಟ ಇದೆ, ನಾವತ್ತು ನೋಡ್ತೇನೆ, ವ್ಯವಸ್ಥೆ ಆದ್ರೆ ಬರ್ತೀನಿ ಅಂತ ಅವರ ಸುಪುತ್ರ ಲಕ್ಷ್ಮೀನಾರಾಯಣ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ